ಕರುನಾಡು ಬಾ ಬೆಳಕೆ ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಏನಂತ ಪ್ರಾರ್ಥನೆ ಮಾಡ್ತಾರೆ BM ಶ್ರೀಕಂಠಯ್ಯನವರು. ನಾನು ನನ್ನಿಂದಲೇ ಅನ್ನುವ ಅಹಂಕಾರ ನನ್ನನ್ನು ಆಳ್ತಾ ಇದ್ರೆ, ನನ್ನಿಂದಲೇ ಎನ್ನುವ ಅಹಂಕಾರ ನನ್ನ ಮೇಲೆ ಸವಾರಿ ಮಾಡ್ತಾ ಇದ್ರೆ ಅದು ಅಜ್ಞಾನವೆಂಬ ಕತ್ತಲೆ. ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನ ಮಾಡು ದೇವರೇ ಅಂತ ಪ್ರಾರ್ಥಿಸ್ತಾ, ಕರುನಾಡು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನ ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನುವ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ಸಂತಸದ ಸಂಭ್ರಮದ ಅಲೆಗಳ ಮೇಲೆ ತೇಲಿ ಹೋಗುವ ಒಂದು ಅದ್ಭುತವಾದ ಈ ಪ್ರಕೃತಿಯ ಮಡಿಲಿನಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ನಾನು ಬಂದು ಮಾತನಾಡುವಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರು, ಗಣಾಚಾರ್ಯ ಹಿರಿಯರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರ ಚಿರಂಜೀವಿ ಈ ಜೀವನದಲ್ಲಿ ಹುಟ್ಟಿ ಬಂದ ಮೇಲೆ ನನ್ನ ಹೆಜ್ಜೆಯ ಗುರುತುಗಳನ್ನ ಮೂಡಿಸದೆ ಹೋದ್ರೆ ನನಗೂ ಅಲ್ಲಿರುವ ಕಲ್ಲು ಬಂಡೆಗೂ ಏನು ವ್ಯತ್ಯಾಸ ಇದೆ ಅಂತ ಕೇಳ್ತಾರಲ್ಲ, ವಿವೇಕಾನಂದ ಕೇಳ್ತಾರೆ. ಈ ಭೂಮಿಯ ಮೇಲೆ ಹುಟ್ಟಿ ಬಂದ ಮೇಲೆ ನನ್ನ ಹೆಜ್ಜೆಯ ಗುರುತುಗಳನ್ನ ಮೂಡಿಸದೆ ಹೋದ್ರೆ ನನಗೂ ಅಲ್ಲಿರುವ ಕಲ್ಲು ಬಂಡೆಗೂ ಏನು ವ್ಯತ್ಯಾಸ ಅಂತ ಕೇಳ್ತಾರಲ್ಲ, ನನ್ನ ಹೆಜ್ಜೆಯ ಗುರುತುಗಳನ್ನ ಬಿಟ್ಟು ಹೋಗ್ಬೇಕು, ನನ್ನ ಅಸ್ತಿತ್ವವನ್ನು ಜಗತ್ತಿಗೆ ಸಾರಬೇಕು. ಒಂದು ಹಳ್ಳಿಯಿಂದ ಬಂದವನು ನಾನು ಒಂದು ಶೈಕ್ಷಣಿಕ ಸಾಮ್ರಾಜ್ಯವನ್ನ ಕಟ್ಟಬೇಕು. ತಂದೆ ಇನ್ನೊಬ್ಬ ಚಿಕ್ಕಪ್ಪ ಅವರಿಗೆ ಹೇಳ್ತಾರೆ, ಬೇಡ ಇದು ಇನ್ನೊಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೋ, ಈ ಕಾಲೇಜನ್ನು ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ, ಬೇರೆ ವೃತ್ತಿಯನ್ನು ನೀನು ಆಯ್ಕೆ ಮಾಡ್ಕೋ ಅಂತ ಹೇಳಿದ್ರು ಕೂಡ ಕೇಳದೆ ಛಲದಿಂದ ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಶಕ್ತಿ ನನ್ನೊಳಗಿದೆ ಅಂತಹ ಪುಟಿಯುವ ಶಕ್ತಿಯ ಚೆಂಡಿನಂತೆ ಕೆಲಸವನ್ನ ಮಾಡಲಿಕ್ಕೆ ವಿನಯ್ ಕುಮಾರ್ ಮನಸ್ಸು ಮಾಡ್ತಾರೆ. ಇವತ್ತು ಈ ಸಾಮ್ರಾಜ್ಯ ಹರಡಿ ನಿಂತಿದೆ. ಅವರಿಗೆ ಜೋರಾದ ಚಪ್ಪಾಳೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸುತ್ತಾರೆ. ಬಹಳ ಹೆಮ್ಮೆಯ ಉತ್ಸಾಹದ ನಿಮ್ಮೆಲ್ಲರ ಚಪ್ಪಾಳೆಗಳು ಅಧ್ಯಕ್ಷರಿಗೆ ಸಲ್ತವೆ. ನಾನು ಹೆಚ್ಚಿಗೆ ಹೇಳಲಾರೆ. ಕೇವಲ ಅವರು ಸಾಮ್ರಾಜ್ಯವನ್ನ ಕಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಅವರನ್ನು ಹೊಗಳ್ತಾ ಇಲ್ಲ. ಬಸವಣ್ಣನವರು ಒಂದು ಕಡೆಗೆ ಒಂದು ಮಾತು ಬರೀತಾರೆ, ದೇವ್ರೆ ನನಗೆ ಏನೆಲ್ಲ ಬಂದ್ರೂ ಕೂಡ ಅಹಂಕಾರ ಬರಬಾರ್ದು, ನನ್ನ ತಲೆ ಬಾಗಿರಬೇಕು, ಕೈಗಳು ಮುಗಿದಿರಬೇಕು, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಕೇಳ್ತಾರೆ. ಹಾಗೆ ಏನೆಲ್ಲ ಬಂದ್ರೂ ಕೂಡ ಆ ಅಹಂಕಾರ ನನ್ನ ತಲೆಗೆ ಬರಬಾರ್ದು, ಅದರಿಂದ ದೂರವಾಗಿರಿಸು ದೇವನೇ, ನನ್ನ ತಲೆ ಬಾಗಿರಬೇಕು, ಕೈಗಳು ಮುಗಿದಿರಬೇಕು, ಪ್ರೀತಿಯನ್ನು ಹಂಚಿಕೊಂಡು ಬದುಕಬೇಕು ಅಂತ ಹಂಬಲಿಸುವ ವಿನಯವಂತಿಕೆ ಕೂಡ ಅವರಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿಯೇ 40 ಮಕ್ಕಳಿಂದ ಆರಂಭವಾದ ಈ ಸಾಮ್ರಾಜ್ಯಕ್ಕೆ ಇವತ್ತು 1600 1700 ಮಕ್ಕಳು ಬಂದು ಅಧ್ಯಯನ ಮಾಡ್ತೀರಿ ಅಂತಂದ್ರೆ ಅದು ಅವರ ಆ ವಿನಯವಂತಿಕೆಯ ಫಲ ಅನ್ನೋದನ್ನ ನಿಮ್ ಸೊಂದಿಗೆ ನೆನಪು ಮಾಡಿಕೊಂಡು, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾರೋ ನಿಮ್ಮ ದಾರಿಯಲ್ಲಿ ಮುಳ್ಳು ಚೆಲ್ಲಿದರೆ ಅವರ ಹಾದಿಗೆ ಹೂ ಹಾಕೋಣ, ಯಾರೋ ನಿಮ್ಮ ಮನೆಗೆ ಕಲ್ಲು ಹೊಡೆದರೆ ಅವರ ಮನೆಗೆ ಹಣ್ಣು ಹಾಕೋಣ. ದ್ವೇಷದಿಂದ ಏನಿದೆ ಈ ಜಗದಲ್ಲಿ, ಪ್ರೀತಿ ಒಂದಿದ್ರೆ ಸಾಕು, ಇಡೀ ಜಗತ್ತೇ ಇದೆ ನನ್ನ ಜೊತೆಯಲ್ಲಿ ಅಂತ ಹೇಳ್ತಾರಲ್ಲ, ಅಂತ ಪ್ರೀತಿ ಅನ್ನುವಂತ ಅಸ್ತ್ರವನ್ನ ಹಿಡಿದುಕೊಂಡು ಜಗತ್ತನ್ನ ಗೆಲ್ಲಬೇಕು ಅಂತ ಹೊರಟಿರುವ ವಿನಯ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಅಭಿನಂದನೆ, ಚಪ್ಪಾಳೆಗಳು. ಸರ್, ನಿಮಗೆ ಶುಭವನ್ನ ಹಾರೈಸ್ತೇನೆ ಈ ಸಂದರ್ಭದಲ್ಲಿ ಅಂತ ಮಾತಾಡ್ತಾ, ಇನ್ನು ನನ್ನ ಮುಂದೆ ಕುಳಿತಿರುವಂತ ನೀವುಗಳಿದಿರಲ್ಲ, ಅದಾவது ದೂರದ ಹಳ್ಳಿಗಳಿಂದ ಬದುಕನ್ನ ಕಟ್ಕೋಬೇಕು, ನನ್ನ ಕುಟುಂಬದ ಸ್ಥಿತಿಯನ್ನೇ ಬದಲು ಮಾಡಬೇಕು, ಅದಾವುದು ಬಡತನದ ಚಿಂತೆ ನನ್ನ ಮನೆಗಿದ್ರೆ ಇಲ್ಲ ಇರ್ಲಿ, ನನ್ನಿಂದಾಗಿ ನನ್ನ ಮನೆತನದ ಕೀರ್ತಿಯನ್ನ ಬೆಳಗಿಸಬೇಕು, ನನ್ನ ಮನೆಯ ಚಿತ್ರಣವನ್ನೇ ಬದಲು ಮಾಡಬೇಕು ಅಂತ ಹೇಳಿ ಕನಸುಗಳನ್ನ ಕಟ್ಟಿಕೊಂಡು ಈ